ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಆರ್ಯ ಸಮಾಜದವ್ರು ಬಂದ್ರ? ಇನ್ನೂ ಇಲ್ಲ ಮಾತಾಜಿ, ಈಗ ಫೋನ್ ಮಾಡಿದ್ರು, ಬರ್ತಾ ಇದ್ದಾರೆ. ಮತ್ತು ನೀಲ್ಕಂಠ ಗೌಡರು ಹಾಗೂ ಶ್ರೀಮತಿಯವರು? ಅವರು ಬರ್ತಾ ಇದ್ದಾರೆ ಮಾತಾಜಿ. ಸರಿ, ಬೇಗ ತಯಾರಿ ಮಾಡ್ಕೊಳ್ಳಿ. ಆಯಿತು ಮಾತಾಜಿ. ತುಂಬ ಲಕ್ಷಣವಾಗಿ ಕಾಣಿಸ್ತಿದೀಯಾ. ಯಾಕೆ ಮೃಣಾಲಿನಿ, ಸಪ್ಪಗಿದೆಯಾ? ಮಾತಾಜಿ, ಏನೋ ಗೊಂದಲ, ಯಾಕೋ ಹೆದರಿಕೆ ಆಗ್ತಾ ಇದೆ. ಏನು ಗೊಂದಲ? ಯಾಕೆ ಹೆದರಿಕೆ? ಮಾತಾಜಿ, ನಾನು ಮಾಡ್ತಾ ಇರೋದು ಸರಿನಾ? ನನ್ನ ನಿರ್ಧಾರ ಸರಿ ಇದೆಯೋ ಇಲ್ವೋ ಅಂತ ನನಗೆ ಯಾವುದೂ ಗೊತ್ತಾಗ್ತಾ ಇಲ್ಲ. ಯಾಕೆ, ಏನಾಯಿತು? ಮಾತಾಜಿ, ನನ್ನ ಮನಸ್ಸಲ್ಲಿ ಏನೋ ಒಂದು ರೀತಿ ಗೊಂದಲ ಕಾಡ್ತಾ ಇದೆ. ನಾನು ಸಿದ್ಧಾಂತ್ ಮದುವೆ ಮಾಡ್ಕೋತಾ ಇರೋದು ಎಷ್ಟೋ ಜನಗಳಿಗೆ ಇಷ್ಟ ಇಲ್ಲ. ಇದರಿಂದಾಗಿ ನಮ್ಮ ತಂದೆಗೆ ಅಶಾಂತಿ, ನಮ್ಮ ತಾಯಿ ಸಪೋರ್ಟ್ ಮಾಡೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ನಮ್ಮ ತಂದೆಗೆ ಸಿದ್ಧಾಂತ್ ಅಂದರೆ ದ್ವೇಷ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಸಂಕಟ ಆಗುತ್ತೆ ಮಾತಾಜಿ. ಈ ರೀತಿ ಎಲ್ಲರ ಮನಸ್ಸಿಗೂ ನೋವು ಕೊಟ್ಟು ಯಾರಿಗೂ ಇಷ್ಟ ಇಲ್ದರ ಮದುವೆ ಮಾಡ್ಕೊಳ್ಳೋದು ಎಷ್ಟು ಸರಿ ಮಾತಾಜಿ? ಇಲ್ಲಿ ನೋಡಿದ್ರೆ ನನ್ನ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೀತಾ ಇವೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ನ ಮದುವೆನೂ ಆಗೋಗುತ್ತೆ. ನನಗೆ ತುಂಬ ಆತಂಕ ಆಗ್ತಾ ಇದೆ ಮಾತಾಜಿ. ಆತಂಕ ಬೇಡ, ಧೈರ್ಯವಾಗಿ ನೀನು ಸಿದ್ಧಾಂತನ ಮದುವೆ ಆಗಬಹುದು. ಸಿದ್ಧಾಂತನ ನೀನು ಆಯ್ಕೆ ಮಾಡಿಕೊಂಡಿರೋದು ಸರಿಯಾಗಿದೆ. ಭುವನ್ ದಾಸ್ ಹಾಗೂ ಸಿದ್ಧಾಂತನ ನಾನು ಭೇಟಿ ಆಗದೇ ಇದ್ದಿದ್ರೆ ಬಹುಶಃ ನಿಮ್ಮ ತಂದೆ ಹೇಳ್ದ ಹಾಗೆ ಕೇಳು ಅಂತ ಹೇಳ್ತಿದ್ದೆ. ಆದರೆ ನಾನು ಅವರಿಬ್ಬರನ್ನು ಭೇಟಿ ಆಗಿರೋದ್ರಿಂದನೇ ನನಗೆ ಸ್ಪಷ್ಟವಾದ ಕಲ್ಪನೆ ಇದೆ. ಸಿದ್ಧಾಂತನೇ ನಿನಗೆ ಸರಿಯಾದ ಹುಡುಗ. ಅವತ್ತು ನಾನು ಧ್ಯಾನದಲ್ಲಿ ಕುಳಿತಿದ್ದೆ. ಧ್ಯಾನದ ಸಮಯದಲ್ಲಿ ಭಗವಂತ ಸರಿಯಾದ ದಾರಿಯನ್ನೇ ತೋರಿಸ್ತಾನಂತೆ. ಆಗ ನನಗೆ ನೀನು ಸಿದ್ಧಾಂತನ ಮದುವೆ ಆದರೆ ಸುಖವಾಗಿರ್ತೀಯಾ ಅಂತ ಸ್ಪಷ್ಟವಾಗಿ ಅನ್ನಿಸ್ತು. ಹಾಗೆ ನನ್ನ ಗುರುಗಳ ಹತ್ರನೂ ಈ ವಿಷಯನ ಪ್ರಸ್ತಾಪ ಮಾಡಿದೆ. ಅವರು ಕೂಡ ಮೃಣಾಲಿನಿ ಸಿದ್ಧಾಂತನ ಮದುವೆ ಆಗೋದೇ ಸರಿ ಅಂತ ಹೇಳಿದರು. ಮಾತಾಜಿ, ಹಾಗಾದರೆ ನಾನು ಸಿದ್ಧಾಂತನ ಮದುವೆ ಆದರೆ ಸುಖವಾಗಿರ್ತೀನ? ನನಗೆ ಕಷ್ಟಗಳು ಬರೋದಿಲ್ವಾ? ಕಷ್ಟಗಳು ಬರಲ್ಲ ಅಂತ ಅಲ್ಲ, ಕತ್ತಲು ಬರುತ್ತೆ, ಕತ್ತಲು ಕರಗುತ್ತೆ, ನಿಧಾನಕ್ಕೆ ಬೆಳಕು ಮೂಡುತ್ತೆ ಅಂತ ಹೇಳಿದರು. ಅಂದರೆ ಕಷ್ಟಗಳು ಬರುತ್ತೆ, ಹಾಗೆ ನಿಧಾನಕ್ಕೆ ಕಷ್ಟಗಳ ದೂರನೂ ಆಗುತ್ತೆ. ಹಾಗೆ ನಾವು ಅರ್ಥ ಮಾಡ್ಕೋಬೇಕು.
ಅಂದರೆ ಮದುವೆ ಆದಮೇಲೆ ನಮಗೆ ಕಷ್ಟಗಳು ಬರುತ್ತಾ? ಕಷ್ಟಗಳಿಗೆ ಹೆದರಬಾರ್ದು ಮೃಣಾಲಿನಿ. ಸುಖ ಬೇಕು ಅಂದರೆ ಕಷ್ಟಗಳನ್ನು ಎದುರಿಸಲೇಬೇಕು. ಜೊತೆಗೆ ನೀನು ಇಲ್ಲದೇ ಇರೋ ಕಷ್ಟಗಳ ಊಹೆ ಮಾಡ್ಕೊಳ್ತಾ ಇದೆಯಾ. ಕಷ್ಟಕ್ಕಿಂತ ಕಷ್ಟದ ಊಹೆ ಕೊಡೋ ಹಿಂಸೆ ದೊಡ್ಡದು. ಊಹೆ ಮಾಡ್ಕೊಳ್ಳೋದನ್ನು ಬಿಟ್ಬಿಡು. ಆತ್ಮಸ್ಥೈರ್ಯ, ಭಗವಂತನ ಮೇಲಿನ ನಂಬಿಕೆ ಕಷ್ಟಗಳನ್ನು ಎದುರಿಸೋ ಶಕ್ತಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಧೈರ್ಯವಾಗಿರು. ನೋಡು, ಎಲ್ಲರ ಎದುರಿಗೆ ಹೀಗೆ ಸಪ್ಪಗಿರಬೇಡ, ನಗ್ನಗ್ತಾ ಇರಬೇಕು. ಎಲ್ಲಿ ನಗು. ಆಯಿತು ಸಿನಪ್ಪ, ಆಯಿತು. ನಿಮ್ಮ ಶುಭಾಶಯಗಳನ್ನ ಅವರಿಬ್ಬರಿಗೂ ತಿಳಿಸ್ತೀನಿ. ಓಕೆ ಸಿನಪ್ಪ, ಈಗಲೂ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮನ್ನು ಮದುವೆಗೆ ಕರಿಬೇಕು ಅಂತ ತುಂಬ ಆಸೆ ಇತ್ತು, ಕರೆಯೋಕ್ಕಾಗಲಿಲ್ಲ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಆಯಿತು, ನಮಸ್ಕಾರ. ಅಪ್ಪ, ಹೇಗೆ ಕಾಣಿಸ್ತಿದ್ದೀನಪ್ಪ? ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿದ್ಧಾಂತ್. ಥ್ಯಾಂಕ್ ಯು ಅಪ್ಪ, ನೀವು ಅಷ್ಟೆ. ನೀರಜ್ ಬನ್ನಿ. ಇವತ್ತು ನನ್ನೆಲ್ಲ ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿ, ಯಾರು ನಾನು ಇವತ್ತು ಭೇಟಿ ಮಾಡೋದಿಲ್ಲ. ಹಾಗೆ ನೀವು ಆಫೀಸ್ನಲ್ಲಿ ನನಗೇನು ಅಗತ್ಯ ಕಂಡ್ರೆ ತಮ್ಮನ್ನು ಕರಿತೀನಿ. ಓಕೆ? ಪೊಲೀಸ್ನವ್ರು ಹೇಳ್ಬಿಡಿ, ಪಾರ್ಟಿಯವ್ರನ್ನಾಗಲಿ ಪಬ್ಲಿಕ್ನಾಗಲಿ ಒಳಗಡೆ ಬಿಡೋದು ಬೇಡ, ಯಾರನ್ನೂ ನಾನು ಭೇಟಿ ಮಾಡೋದಿಲ್ಲ. ಅರ್ಥ ಆಯ್ತಲ್ಲ? ಸರಿ ಸರ್. ಓಕೆ ಹೇಳಿ. ನಾಳೆ ಬನ್ನಿ, ಸಾಹೇಬ್ರು ಬಿಸಿ ಇದ್ದಾರೆ ನೋಡಿ. ನೀವು ಗೇಟ್ ಹತ್ರ ಹೋಗ್ಬಿಡಿ, ಸಾಹೇಬ್ರು ಬಿಸಿ ಇದ್ದಾರೆ, ಯಾರು ಒಳಗೆ ಬಿಡಬಾರ್ದು. ಸರಿ. ನಮಸ್ಕಾರ ಸರ್. ನೀವು ಬಂದಿರೋ ವಿಷಯ ಮಾತಾಜಿಯವ್ರಿಗೆ ಹೇಳ್ತೀನಿ. ಮಾತಾಜಿಯವರೇ, ಆರ್ಯ ಸಮಾಜದವ್ರು ಬಂದಿದ್ದಾರೆ. ಹೌದಾ? ಸರಿ, ಫೋನ್ ತಗೊಂಡು ಬನ್ನಿ. ಆಯ್ತು. ನಮಸ್ಕಾರ. ತಾವು ಎಲ್ಲ ತಯಾರಿ ಮಾಡ್ಕೋತಾ ಇರಿ. ನಿಮಿಷ ಸಿದ್ಧಾಂತ್. ಹಲೋ, ಶಿವಕೃಷ್ಣ ದೇಸಾಯಿ ಅವರಾ? ಹೌದು. ನಮಸ್ಕಾರ, ನಾನು ಕಿರಣ್ ಮೈ ಆಶ್ರಮದಿಂದ ಮಾತಾಡ್ತಾ ಇದ್ದೀನಿ. ಓ, ನಮಸ್ತೆ ಮಾತಾಜಿ. ನೀವು ಮನೆಯಿಂದ ಎಷ್ಟೊತ್ತಿಗೆ ಹೊರಡ್ತಿದ್ದೀರಿ? ಇನ್ನೇನು ಹೊರಟ್ವಿ. ಶಿವಕೃಷ್ಣ ದೇಸಾಯಿ ಅವರೇ, ಇಲ್ಲಿ ಎಲ್ಲ ತಯಾರಿನೂ ಆಗಿದೆ. ಆರ್ಯ ಸಮಾಜದವರು ಬಂದಿದ್ದಾರೆ, ಮೃಣಾಲಿನಿ ತಯಾರಾಗಿದ್ದಾಳೆ. ತಮಗೆ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಸಿದ್ಧಾಂತ್ ಮತ್ತು ನಿಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ಬಂದುಬಿಡಿ. ಆಯಿತು ಮಾತಾಜಿ, ಇನ್ನೇನು ಹೊರಟ್ವಿ. ನಮಸ್ಕಾರ. ಸರಿ. ಸಿದ್ಧಾಂತ್, ತುಂಬ ಮುದ್ದ ಕಾಣಿಸ್ತಾ ಇದೆಯಾ ಕಣ. ನನ್ನ ದೃಷ್ಟಿನೇ ಬೀಳತ್ತಿವತ್ತು. ಅಪ್ಪನೂ ಈಗ ಅದನ್ನೇ ಹೇಳ್ತಾ ಇದ್ರು. ಗಿರ್ವಾಣಿ, ಎಂಟಾಗ್ತಾ ಬಂತು, ನಡೀರಿ ಹೊರಡೋಣ ಎಲ್ಲ. ಹಾಂ. ಗಿರ್ವಾಣಿ, ಮದುವೆ ಮನೆಗೆ ತೊಗೊಂಡು ಹೋಗ್ಬೇಕಾದ್ರೆ ಸಾಮಾನುಗಳೆಲ್ಲ ತೊಗೊಂಡಿದ್ಯಾ? ಎಲ್ಲ ತಗೊಂಡಾಯ್ತು. ಡ್ರೈವರ್ ಕೈಲಿ ಕಾರಲ್ಲಿ ಇಡಿಸು ಆಯಿತು. ಹಾಂ, ಒಳ್ಳೇದಾಯಿತು. ನೋಡು, ಮುಖ್ಯವಾಗಿ ಭಿಂಗ ಅವ್ರು ಕೊಟ್ಟಿದ್ದಾರಲ್ಲ ಮೃಣಾಲಿನಿಗೆ ಒಡವೆಗಳು, ಸೀರೆಗಳು, ಅದನ್ನೆಲ್ಲ ಇಟ್ಕೊಂಡಿದ್ಯಾ? ಎಲ್ಲ ತಗೊಂಡಿದ್ದೀನಿ.
ಅಮ್ಮ ಬ್ಯಾಗ್ ಕೊಡಿ. ನಮಸ್ಕಾರ ಸರ್. ನಮಸ್ಕಾರ. ನೀವು? ಸರ್ ನನ್ನ ಹೆಸರು ಪ್ರಕಾಶ್ ಅಂತ ಅಂದ್ಬಿಟ್ಟು MLA ಶಿವಶಾಂತಪ್ಪ ಅವ್ರು ಕಳಿಸಿದ್ದಾರೆ. ಏನು ಸಮಾಚಾರ? ಇವತ್ತು ನಮ್ಮ ಮಗನ ಮದುವೆ ಅಂತಲ್ಲ ಸರ್, ಮುಖ್ಯಮಂತ್ರಿ ಸಾಹೇಬರು ಬಿಂಗ ಅವ್ರ ಮಗಳ ಜೊತೆಗೆ. ಹೌದು, ಅದಕ್ಕೆ ಹೊರಟಿದ್ದೀವಿ. ಈ ಬೊಕ್ಕೆನ ಶಿವಶಾಂತಪ್ಪ ಅವ್ರು ಕಳಿಸಿದ್ದಾರೆ ಸರ್, ತಮಗೆ ಅಂತ ಅಂದ್ಬಿಟ್ಟು. ದಯವಿಟ್ಟು ತೊಗೊಳ್ಳಿ ಸರ್. ಥ್ಯಾಂಕ್ ಯು. ಶಿವಶಾಂತಪ್ಪನವ್ರು ಥ್ಯಾಂಕ್ಸ್ ಹೇಳ್ಬಿಡಿ. ಓಕೆ ಸರ್. ಬರ್ತೀವಿ ನಾವು. ಹಲೋ, ಹೇಳು. ಬಾಸ್, ಮದುವೆ ಹುಡುಗನ ಕಾರು ಮನೆಯಿಂದ ಹೊರಟಾಯಿತು. ಕಾರ್ ನಂಬರ್ RU01 MH1018. ಯಾವ ಬಣ್ಣ ನೋಡು? ಸಿಲ್ವರ್ ಕಲರ್. ಒಟ್ಟು ಎಷ್ಟು ಜನ ಇದ್ದಾರೆ? ಒಟ್ಟು 3 ಜನ ಬರ್ತಾ ಇದ್ದಾರೆ ಬಾಸ್. ಮದುವೆ ಹುಡುಗ ಮತ್ತು ಅವ್ರ ಜೊತೆಗೆ ಇನ್ನಿಬ್ರು. ಸರಿ, ಫೋನ್ ಇಡು. ಹಲೋ. ಮುನಿಯಪ್ಪನವರೇ, ನಾನು. ಓಕೆ, ಕೊಡ್ತೀನಿ ಒಂದು ನಿಮಿಷ. ಹೇಳ್ರಿ. ಸರ್, ಮದುವೆ ಹುಡುಗನ ಕಾರು ಈಗ ತಾನೇ ಮನೆಯಿಂದ ಹೊರಟಾಯಿತು. ಪ್ರತಿ 5 ಕಿಲೋಮೀಟ್ರ್ ಪಾಸ್ ಆಗ್ತಿದ್ದ ಹಾಗೆ ನನಗೆ ಇನ್ಫಾರ್ಮ್ ಮಾಡಬೇಕಾ? ಅಂಡರ್ಸ್ಟ್ಯಾಂಡ್? ಸರಿ ಸರ್. ಓಕೆ. ಹಲೋ ಅಮ್ಮ, ಇಲ್ಲಿ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ನೀನು ಬರ್ತಾ ಇದೆಯಾ ತಾನೇ? ಹ್ಞೂ ಪುಟ್ಟ, ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಅಮ್ಮ. ನೀನಿಲ್ಲದೆ ಹಾಗೆ ಎಲ್ಲಿ ಮದುವೆ ಆಗ್ಬಿಡ್ತೀನೋ ಅಂತ ನಂಗೆ ತುಂಬ ಬೇಸರ ಆಗಿತ್ತಮ್ಮ. ಇಲ್ಲ ಪುಟ್ಟಿ, ನಾನು ಖಂಡಿತ ಬರ್ತೀನಿ. ಅಪ್ಪ ಬರ್ತಾ ಇದ್ದಾರಾ? ಇಲ್ಲ. ಇಲ್ವಾ? ಅಮ್ಮ, ನೀನು ಬರೋ ವಿಷಯ ಅಪ್ಪನಿಗೆ ಗೊತ್ತಾ? ಇಲ್ಲ, ಬೇರೆ ಏನಾದರೂ ನೆಪ ಹೇಳ್ಬಿಟ್ಟು ಬರ್ತೀನಿ. ಅಪ್ಪನೂ ಈ ಮದುವೆಗೆ ಒಪ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಮ್ಮ? ಆಗದೆ ಇರೋದಕ್ಕೆ ಆಸೆ ಪಡಬಾರ್ದು ಮಗಳೇ. ನಮ್ಮ ಪಾಲಿಗೆ ಏನು ಬರುತ್ತೋ ಅದರಲ್ಲೇ ಸಂತೋಷ ಕಂಡ್ಕೋಬೇಕು. ಸರಿ ಅಮ್ಮ, ಹಾಗಾದರೆ ಬೇಗ ಬಾ ನೀನು. ಸರಿ ಪುಟ್ಟ, ತಕ್ಷಣ ಹೊರಡ್ತೀನಿ. ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ವಿದ್ವತ್ತಾ? ಎಲ್ಲ ಹೊರಟು ಆಗಿದೆ. ಕೆಂಡವಾಲದಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಯಾಕೋ ಮನಸ್ಸು ಸ್ವಲ್ಪ ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿ ಸಿಗುತ್ತೋ ಏನೋ ಅಂತ. ಸರಿ, ಹೋಗ್ಬಿಟ್ಟು ಬಾ. ಆಮೇಲೆ ಡ್ರೈವರ್ ಸ್ವಾಮಿ ಇದ್ದಾನೆ, ಕರ್ಕೊಂಡೋಗು. ಸರಿ. ನಮಸ್ಕಾರ ಮಾತಾಜಿ. ನಮಸ್ಕಾರ ನೀಲ್ಕಂಠೇಗೌಡ್ರೆ. ನಮಸ್ಕಾರ ಕುಸುಮ. ನಮಸ್ತೆ ಮಾತಾಜಿ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ತೆ ಮಾತಾಜಿ.
ಮೃಣಾಲಿನಿ, ಇವರು ನೀಲ್ಕಂಠೇಗೌಡರು ಹಾಗೂ ಅವ್ರ ಶ್ರೀಮತಿಯವರು. ನಮ್ಮ ಆಶ್ರಮಕ್ಕೆ ಭಾಳ ಬೇಕಾದವರು, ಹಾಗೆ ನಿಮ್ಮ ತಾಯಿಗೂ ಕೂಡ ಆಪ್ತರು. ನೀಲ್ಕಂಠೇಗೌಡ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಅಪ್ಪಣೆ ಆಗಬೇಕು. ಮೃಣಾಲಿನಿ ತಂದೆ ತಾಯಿ ಬರ್ತಾರೋ ಇಲ್ಲೋ ಅನುಮಾನ. ಅದಕ್ಕೆ ನೀವು ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಕನ್ಯಾದಾನ ಮಾಡಬೇಕು. ಈ ಮಗುಗೆ ಒಂದು ಧೈರ್ಯ ಅಷ್ಟೆ. ಸಂತೋಷವಾಗಿ ಮಾಡ್ತೀವಿ ಮಾತಾಜಿ. ಆಗ್ಬೋದು. ಹಲೋ ಸರ್, ನಾನು ಇಂಟೆಲಿಜೆಂಟ್ ಕಾನ್ಸ್ಟೇಬಲ್ ಸುಜಾತ ಮಾತಾಡ್ತಾ ಇರೋದು. ಯಾರು ನೀಲ್ಕಂಠೇಗೌಡ್ರಂತೆ, ಅವ್ರ ಹೆಂಡತಿ ಕುಸುಮ ಅಂತೆ, ಅವರಿಬ್ಬರು ನಿಂತು ನಿಮ್ಮ ಮಗಳು ಕನ್ಯಾದಾನ ಮಾಡ್ತಾ ಇದ್ದಾರೆ. ಇಡ್ತೀನಿ ಸರ್. ಹಲೋ ಬಾಸ್. ಹೇಳ. ಮದುವೆ ಹುಡುಗನ ಕಾರು ಅವ್ರ ಮನೆಯಿಂದ 5 ಕಿಲೋಮೀಟರ್ ದೂರದಲ್ಲಿರೋ ಮಲ್ಟಿಪ್ಲೆಕ್ಸ್ನ ಕ್ರಾಸ್ ಮಾಡ್ತು ಬಾಸ್. ಸರಿ, ಫೋನ್ ಇಡು. ಕೊಡ್ರಿ, ಹೇಳಿರಬಹುದು ಸರ್. ಹುಡುಗನ ಕಾರು 5 ಕಿಲೋಮೀಟರ್ ದಾಟಿದ್ದಾಯಿತು. ಆಶ್ರಮಕ್ಕೆ ಬರೋ ದಾರಿನಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅದನ್ನು ದಾಟಾಯಿತು. ಸಾರಿ. ಯಾರಿದು? ಯಾರು? ಮಾಡ್ಬೇಕಾ? ಥ್ಯಾಂಕ್ಸ್ ಫಾರ್ ಕಮಿಂಗ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ಥ್ಯಾಂಕ್ ಯು. ಎಲ್ಲೇ ನಿನ್ನ ಬಾವಿ ಗಂಡ? ಒಂದು ನಿಮಿಷ. ನಾಟ್ ರೀಚಬಲ್ ಬರ್ತಾ ಇದೆ. ಹೇಳು ಸರ್. ಮದುವೆ ಹುಡುಗ ಕುಂತಿರೋ ಕಾರು 15 ಕಿಲೋಮೀಟರ್ ಪಾಸ್ ಆಯ್ತು ಸರ್. ಸರಿ. ಬಿಂಗ ಅವ್ರು ಈ ಮದುವೆಗೆ ಒಪ್ಕೊಂಡಿದ್ದು ಎಷ್ಟು ಒಳ್ಳೇದಾಯ್ತಲ್ಲ. ಇಲ್ಲದೇ ಇದ್ದಿದ್ರೆ ನಾವಿಷ್ಟೊಂದು ಸಂತೋಷವಾಗಿ ಈ ಮದುವೆಗೆ ಹೋಗೋಕ್ಕಾಗ್ತಿದ್ದ. ಬಿಂಗ ಅವ್ರು ಒಪ್ಕೊಳ್ದೆ ಈ ಮದುವೆ ನಡೆದು ಎಲ್ಲಿ ನಮ್ಮ ಸಿದ್ಧಾಂತ ಜೀವನಕ್ಕೆ ಅಪಾಯ ಆಗುತ್ತೋ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಹೇಳಿಬಹುದು. ಏನಾಯ್ತು ಸರ್? ಮದುವೆ ಹುಡುಗನ ಕಾರು
ಮನೆಯಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಪೆಟ್ರೋಲ್ ಬಂಕ್ ದಾಟಾಯ್ತು ಸರ್. ಇನ್ನೇನು 10 ನಿಮಿಷದಲ್ಲಿ ಕಾರು ನಾವು ಕೂತ್ಕೊಂಡಿರೋ ಜಾಗಕ್ಕೆ ಬರುತ್ತೆ ಸರ್. ಆ ಕಾರು ನಮ್ಮ ಎದುರುಗಡೆ ಬರ್ತಾ ಇದ್ದ ಹಾಗೇನೆ ನಮ್ಮ ಲಾರಿ ಆ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ ಸರ್. ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.